windows once you go down. You must be crazy if you think that I'ma slow down. The one. Not everyone is going to understand this, but I came across the other day which has genuinely changed my life. It has changed the way I look at people, look at my own challenges, my own problems, my own failures. The quote is very, very simple. It says, a plane is at the safest position when it's on the ground, but a plane is meant to fly. It hits hard when it does. ಈ ಕೋಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 5th ಮಂತ್. ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ ಯು. ನನಗೆ 200 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಾನು ಎಷ್ಟೊಂದು ವರ್ಷದಿಂದ ಅಂದ್ಕೊಳ್ತಾ ಇದ್ದೆ, ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬಲ್ಲಿ ಸಕ್ಸೀಡ್ ಆಗಬೇಕು. ಜಸ್ಟ್ ಮನೆ ಕೆಲಸ ಮಾಡಿಕೊಂಡು ತಿಂಡಿ ಅಡುಗೆ, ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗು, ಬಾ ಮನೆಯಲ್ಲಿ ಕುಕ್ಕಿಂಗ್ ಮಾಡು, ಬರೀ ಇಷ್ಟೇ ನಂದು ಲೈಫ್ ಜರ್ನಿ ಆಗೋಗ್ತು. ಐ ವಾಸ್ ಫೀಲಿಂಗ್ ಸಮ್ ಹೌ ಬ್ಯಾಡ್. ಇಷ್ಟೇ ನನ್ನ ಲೈಫಲ್ಲಿ ಏನು ಎಕ್ಸ್ಪ್ಲೋರೇ ಮಾಡ್ತಿಲ್ವಲ್ಲ ಅಂತ. ದಟ್ಸ್ ವೇರ್ ಇಟ್ ಹಿಟ್ ಮೀ ಸೋ ಹಾರ್ಡ್. ಬೇರೆಯವ್ರನ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದನ್ನೆಲ್ಲ ನೋಡ್ತಾ ಇದ್ದಾಗ ನನಗೆ ಫೀಲ್ ಆಗ್ತಾಯಿತ್ತು, ನಾನು ಏನಾದ್ರು ಲೈಫಲ್ಲಿ ಅಚೀವ್ ಮಾಡಬೇಕು, ನನ್ನ ಗೋಲ್ನ ಪರ್ಸ್ಯೂ ಮಾಡಬೇಕು ಅಂತ. ಆವಾಗ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ವಿತ್ ಹೆಲ್ಪ್ ಆಫ್ ದತ್ತ ಬೇನೂರ್ ಸರ್. ಅದಾದಮೇಲೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. ಯೂಟ್ಯೂಬ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಸ್ಕಿಲ್ಸ್ ಬೇಕು. ಸ್ಕಿಲ್ಸ್ ಯಾರಿಗೆ ಇಲ್ಲ ಅಂತ ಆಗುತ್ತೋ ಅವರು ಡೆಫಿನೆಟ್ಲಿ ಯೂಟ್ಯೂಬಲ್ಲಿ ಸಕ್ಸೀಡ್ ಆಗೋಕ್ಕೆ ತುಂಬಾ ಕಷ್ಟ. ಬೇರೆಯವ್ರಿಗಿರೋ ಸ್ಕಿಲ್ಸ್ ನೋಡ್ತಿದ್ರೆ ನನಗೆ ಅವಾಗ ಹಂಗೆ ಅನ್ಸೋದು. ಪೇಂಟಿಂಗ್ ಮಾಡ್ತಿರ್ತಾರಲ್ಲ, ಅವರು ನೋಡಿದಾಗ ನಾನು ಪೇಂಟಿಂಗ್ ಕಲಿಬೇಕು, ಅದರಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿತ್ತು. ಇನ್ನೊಂದ್ಸಲ ಡ್ರಾಯಿಂಗ್, ಇನ್ನೊಂದ್ಸಲ ಈ ಡ್ಯಾನ್ಸ್ ಇದ್ರದ್ದು ವೀಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ಡ್ಯಾನ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅದನ್ನ ಕಲಿಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಇದೇ ಕನ್ಫ್ಯೂಷನಲ್ಲಿ ಅರ್ಧ ಲೈಫೇ ಕಳೆದೋಯ್ತು. ಈ ಸ್ಕಿಲ್ ಕಲಿಯೋದಾ ಅಂತ ಅಂದ್ಕೊಂಡು ಕೊನೆಗೆ ಏನೂ ಕಲೀಲಿಲ್ಲ. ನಾನು ಕಲ್ತಿದ್ದು ಒಂದೇ, ತಿಂಡಿ ಮಾಡು, ಅಡುಗೆ ಮಾಡು, ಮನೆ ಕೆಲಸ ಮಾಡು, ನೈಟ್ ಆದರೆ ಕುಕ್ಕಿಂಗ್ ಮಾಡು, ಕಿಚನ್ ಕ್ಲೀನ್ ಮಾಡು, ಇಷ್ಟೇ ಲೈಫ್ ಜರ್ನಿ ಆಗೋಯ್ತು. ಅವಾಗ ನಂಗೆ ತುಂಬ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟೇ ನನ್ನ ಲೈಫು ಅಂತ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಏನಾದರೂ ಮಾಡಬೇಕು ಅನ್ನೋದು ನನ್ನ ಲೈಫ್ ಗೋಲ್. ನೋಡೋಣ, ನಿಮ್ಮ ಸಪೋರ್ಟಿಂದ ಡೆಫಿನೆಟ್ಲಿ ಐ ನೀಡ್ ಯುವರ್ ಸಪೋರ್ಟ್. ನಿಮ್ಮ ಸಪೋರ್ಟಿಂದ ನಾನು ಯೂಟ್ಯೂಬ್ ಜರ್ನಿನಲ್ಲಿ ಸಕ್ಸೀಡ್ ಆಗೇ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನಿದ್ದೀನಿ. ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಸ್ಕಿಲ್ಸ್ ಕಲಿಸಿ, ಇವಾಗ ಏನಾದರೂ ಆಗಿರ್ಬೋದು, ಪೇಂಟಿಂಗು, ಡ್ರಾಯಿಂಗು, ಸ್ಪೋರ್ಟ್ಸಲ್ಲಿ ಅಥವಾ ಸ್ಕೇಟಿಂಗು, ಇದು ಯಾವುದ್ರಲ್ಲಿ ಮಕ್ಕಳದ್ದು ಪ್ಯಾಷನ್ ಇರುತ್ತೋ ಅದ್ರದ್ದು ಕಡೆ ಹೋಗೋದಕ್ಕೆ ಹೆಲ್ಪ್ ಮಾಡಿ. ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡೆ 40 ಇಯರ್ಸ್ ಕಳೆದೋಯ್ತು ನಂದು. ಐ ಫೀಲ್ ಸೋ ಸ್ಯಾಡ್ ಫಾರ್ ದಟ್. ಟೈಮ್ ಇಸ್ ಸೋ ಪ್ರೆಷಿಯಸ್. ನಾವು ಹಿಂದೆ ನೋಡಿದ್ರೆ ನಾವು ಲೈಫಲ್ಲಿ ನಾವು ಏನು ಮಾಡೇ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ನನಗಂತೂ. ಸೊ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಗೋ ಫಾರ್ ಇಟ್. ಹಿಂಗಾಗ್ಬಿಡುತ್ತೆ ಅಂತ ಅಂದ್ಕೊಂಡೆ ಕಣ್ಣು ಬಿಡೋ ಅಷ್ಟರೊಳಗೆ ಅವ್ರ ಲೈಫ್ ಜರ್ನಿ ವಿಲ್ ಎಂಡ್ ಸೂನ್. ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋ ಪ್ಯಾಷನ್ ಇರಬೇಕು, ಮೇನ್ಲಿ ಗೋಲ್ ಇರಬೇಕು. ಇದು ಮಾಡಬೇಕು, ಇದರಲ್ಲಿ ಸಕ್ಸೀಡ್ ಆಗಬೇಕು ಅಂತ. ಇಲ್ಲಾಂದರೆ ದೆರ್ ಇಸ್ ನೋ ಮೀನಿಂಗ್ ಇನ್ ಲೈಫ್ ಅಟ್ ಆಲ್ ಅನ್ನಿಸ್ತಾ ಇದೆ ನನಗೆ. ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ವರ್ಕ್ ಟುವರ್ಡ್ಸ್ ಇಟ್, ನೋ ಮ್ಯಾಟರ್ ವಾಟ್. ಅವ್ರೇನಂತಾರೆ, ಇವರೇನಂತಾರೆ, ಜನ ಹೇಗಿದ್ರು ಅಂದೇ ಅಂತಾರೆ. ಬಿಕಾಸ್ ಇವಾಗ ಊರ ಮುಂದೆ ಇರೋ ಬಾವಿ ಮುಚ್ಚಿಸ್ಬೋದು, ಆದರೆ ಊರು ಮಂದಿ ಬಾಯಿ ಮುಚ್ಚೋಕ್ಕಾಗತ್ತಾ? ಮುಚ್ಚೋಕ್ಕಾಗಲ್ಲ. ನೀನು ಕೆಲಸ ಮಾಡ್ದಲೇ ಇರು, ಹೇಗಿದ್ರು ಪೀಪಲ್ ವಿಲ್ ಕಮೆಂಟ್ ಆನ್ ಇಟ್. ಸೊ ಕಮೆಂಟ್ ಮಾಡ್ತಾರೆ ಅಂತ ಡೋಂಟ್ ಜಸ್ಟ್ ಬಿ ಕ್ವಯಟ್. ನಿಮ್ದೇನು ಪ್ಯಾಷನ್ ಇದೆ, ವರ್ಕ್ ಟುವರ್ಡ್ಸ್ ಇಟ್. ಇಫ್ ಯು ವರ್ಕ್ ಟುವರ್ಡ್ಸ್ ಇಟ್, ಒನ್ ಫೈನ್ ಡೇ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ರಿಸಲ್ಟ್. ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗುತ್ತೆ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಿಮ್ಮ ಸಪೋರ್ಟ್ ನನಗೆ ಡೆಫಿನೆಟ್ಲಿ ಬೇಕೇ ಬೇಕು. ಥ್ಯಾಂಕ್ ಯು ಸೋ ಮಚ್.